ಜಯಮೃತ್ಯುಂಜಯ ಶ್ರೀ ಪೀಠಕ್ಕೆ ಕುತ್ತು ಬರುತ್ತಾ ಅಂತಕ್ಕಂಥ ಒಂದು ಪ್ರಶ್ನೆ. ಕಾರಣ ಇಷ್ಟೇ, ಜಯಮೃತ್ಯುಂಜಯ ಶ್ರೀಗಳು ಯತ್ನಾಳ ಪರವಾಗಿ ನಿಂತಿದ್ದು. ಹಾಗಾಗಿ ಈಗ ವಿಜಯಾನಂದ ಕಾಶ್ಯಪ್ಪನವರು ಬದಲಾವಣೆಯ ಸುಳಿವನ್ನು ಕೊಟ್ಟಿದ್ದಾರೆ. ಪಂಚಮಸಾಲಿ ಸಮಾಜ ಅವರನ್ನು ಗುರುಗಳನ್ನಾಗಿ ಮಾಡಿದೆ. ಬದಲಾವಣೆ ಕಾಲ ಬಂದಾಗ ಯಾರೂ ತಡೆಯೋದಕ್ಕಾಗಲ್ಲ. ಕಾಲ ಕಾಲಕ್ಕೆ ಏನಾಗಬೇಕೋ ಅದನ್ನು ಸಮಾಜ ನಿರ್ಧಾರ ಮಾಡುತ್ತೆ. ಪಂಚಮಸಾಲಿ ಸಮಾಜ ಇಡೀ ಭೂಮಂಡಲದಲ್ಲೇ ಯಾರನ್ನೂ ಉಳಿಸೋಕ್ಕಾಗಲ್ಲ, ಅಂಥದ್ರಲ್ಲಿ ಬದಲಾವಣೆ ಆಗುತ್ತೆ ಅಂತ. ಜಯಮೃತ್ಯುಂಜಯ ಶ್ರೀಗಳು ಆ್ಯಕ್ಚುಲಿ ಅವರು ಪೀಠಕ್ಕೆ ಬಂದ ಮೇಲೆ ಅವರು ಮೀಸಲಾತಿಗಾಗಿ ಭಾರಿ ಹೋರಾಟ ಮಾಡಿದ್ರು, ಪಾದಯಾತ್ರೆಗಳನ್ನ ಮಾಡಿದ್ರು. ಅವರು ಇಡೀ ಅವರ ಜೀವನ ಇದಕ್ಕೋಸ್ಕರ ಮುಡಿಪಾಗಿಟ್ಟರು. ಬಟ್ ಯಾವಾಗ ಯತ್ನಾಳ್ BJPಯಿಂದ ಉಚ್ಚಾಟನೆ ಆದರು, ಹೊಸ ಪಕ್ಷ ಕಟ್ಟಿದ್ರೆ ನಾನು ಅವ್ರಿಗೆ ಸಪೋರ್ಟ್ ಮಾಡ್ತೀನಿ ಅಂತ ಶ್ರೀಗಳು ಹೇಳ್ಬಿಟ್ರು. ಕಾಂಗ್ರೆಸ್ನವ್ರಿಗೆಲ್ಲ ಈಗ ಕಾಂಗ್ರೆಸ್ನಲ್ಲೂ ಪಂಚಮಸಾಲಿ ಸಮುದಾಯ ಇದೆಯಲ್ಲ, ಕಾಶಪ್ಪನವರಿದ್ದಾರೆ, ಲಕ್ಷ್ಮೀ ಹೆಬ್ಬಾಳ್ಕರ್ ಇದ್ದಾರೆ, ಅವರೆಲ್ಲರ ಕೆಂಗಣ್ಣಿಗೆ ಈಗ ಗುರಿಯಾಗಿದ್ದಾರೆ ಜಯಮೃತ್ಯುಂಜಯ ಶ್ರೀಗಳು. ಹಾಗಾಗಿ ಮೀಸಲಾತಿ ಹೋರಾಟದಲ್ಲೂ ಕೂಡ ಕಾಶಪ್ಪನವರಿದ್ರು. ಹೌದು, ಇದ್ರು. ಸೊ ಹಾಗಾಗಿ ಈಗ ಅವರನ್ನು ಬದಲಾಯಿಸಬೇಕು ಅಂತ ಏನಾದ್ರು ಬಂದಿದೆಯಾ? ಒಂದು ಸಮುದಾಯದ ಮೀಸಲಾತಿಗಾಗಿ ಹೋರಾಟ ಮಾಡಿದ್ದು, ಮತ್ತೊಂದು ಅವರು BJP ಅಂದರೆ ಯತ್ನಾಳ್ ಪರವಾಗಿ ಮಾತನಾಡಿದ್ದು. ಇದು ಅವರಿಗೆ ಕುತ್ತು ತಂದಿದೆ ಅಂತ ಅನ್ನಿಸ್ತಾ ಇದೆ. ವಿಜಯಾನಂದ ಕಾಶ್ಯಪ್ಪನವರವರು ಕೂಡ ಈಗ ಶ್ರೀಗಳಿಂದ ಅಂತರವನ್ನು ಕಾಯ್ಕೊಂಡಿದ್ದಾರೆ. ಲಕ್ಷ್ಮೀ ಹೆಬ್ಬಾಳ್ಕರ್ ಅಂತರವನ್ನು ಕಾಯ್ಕೊಂಡಿದ್ದಾರೆ. ಗೊತ್ತಿಲ್ಲ ಇದು ಪಂಚಮಸಾಲಿ ಸಮುದಾಯವೇ ಎರಡು ಹೋಳಾಗ್ಬಿಡುತ್ತಾ ಅಂತ. ಯಾಕೆಂದರೆ ಸ್ವಾಮಿಗಳನ್ನ ತೆಗೆದ್ರೆ ಅವ್ರ ಜೊತೆ ಅವ್ರ ಫಾಲೋವರ್ಸ್ಗಳು ಹೋಗ್ತಾರೆ, ಸುಮಾರು ಜನ ಆ ಸಮುದಾಯದಲ್ಲೇ ಇದ್ದಾರೆ, ತುಂಬ ಜನ. ಹಾಗಾಗಿ ಪಂಚಮಸಾಲಿ ಸಮುದಾಯವನ್ನು ಒಡೆಯುವ ಹುನ್ನಾರನ ಗೊತ್ತಿಲ್ಲ. ಬೇಕಂದ್ರೆ ಸ್ವಾಮೀಜಿನ ಮನೆಯಾಗ ಇಟ್ಕೊಂತ ಹೇಳ್ರಿ, ಒಯ್ದು ಅಲ್ಲಿ ಮನೆಯಾಗ ಪೀಠ ಮಾಡ್ಕೊಂತ ಹೇಳ್ರಿ. ಇವನು ಹೇಳ್ತಾನಲ್ಲ, ನಾನು ಅಷ್ಟು ಮಾಡಿದ್ದೀನಿ, ಗೌಶಾಲೆ ಮಾಡಿದ್ದೀನಿ, ಅಲ್ಲಿ ಈ ಸ್ವಾಮಿಗಳು ಉದ್ಧಾರ ಮಾಡಿದ್ದೀನಿ, ಆ ಸ್ವಾಮಿಗಳು ಉದ್ಧಾರ ಮಾಡಿದ್ದೀನಿ ಅಂತ ಹೇಳ್ತಾರಲ್ಲ, ಈ ಸ್ವಾಮಿಗಳನ್ನ ಹೋಗಿ ಇಟ್ಕೊಳ್ಳಿ ಮನೆಯಾಗ. ಯಾರು ಬೇಡ ಅಂತಾರೆ? ಪಕ್ಷಕ್ಕೆ ಸೀಮಿತವಾಗಿ ಆ ಸ್ವಾಮಿಗಳಿದ್ರು ನಾವು ಬಿಡೋದಿಲ್ಲ. ಅದು ಸಮಾಜ ಭಾಳ ಮುಖ್ಯ, ಸಮುದಾಯದವರು ಭಾಳ ಮುಖ್ಯ, ಸ್ವಾಮೀಜಿಗಳು ಮುಖ್ಯ ಅಲ್ಲ ಅನ್ನೋದನ್ನು ಭಾಳ ಸ್ಪಷ್ಟವಾಗಿ ಹೇಳ್ತೀವಿ. ಗುರುಗಳು ನಾವು ಮಾಡೀವಿ, ಇವನು ಮಾಡಿದ್ನಾ? ಬೇಕಾದ್ರೆ ಇವ್ನು ಪ್ರೀತಿ ಜಾಸ್ತಿ ಆಗಿದ್ರೆ ಸ್ವಾಮಿಗಳು ಇಟ್ಕೊಂಡು BJP ಸೇರಿಸ್ಕೊಂಡ್ಬಿಡ್ಲಿ, ಅವ್ರಿಗೂ ಒಂದು ಟಿಕೆಟ್ ಕೊಡಿಸ್ಲಿ ಎಲ್ಲರೂ. ಅವರು ರೆಡಿನಾದಾರ, ಈಗ ಅವರು ಬರೋಕೆ ರೆಡಿನಾದಾರ ರಾಜಕಾರಣಕ್ಕೆ. ಅವ್ರಿಗೂ ಸಾಕಾಗೈತಿ ಇದು ಕಾವಿ ಹಾಕ್ಕೊಂಡು. ಅದಕ್ಕೆ ಕಾದಿ ಹಾಕಕ್ಕೆ ಅವರು ರೆಡಿ ಆಗ್ಯಾರ. ಇವನ ಜೊತೆ ಕಾದಿ ಹಾಕಿಸ್ಕೊಂಡು ಅಡ್ಡಾಡ್ಲಿ ಬೇಕಾರೆ. ನೋಡ್ರಿ, ಸಮಾಜ ಅನ್ನೋದು ಭಾಳ ದೊಡ್ಡದು. ಸಮಾಜ ಅನ್ನೋದು ಇವತ್ತು ಗುರುಗಳು ಮಾಡಿದೆ. ಗುರುಗಳು ಸ್ವಯಂ ಘೋಷಿತ ಆಗಿ ಇವರೇ ಬಂದಿಲ್ಲ. ಸಮುದಾಯಕ್ಕೆ ಕಾಲಕ್ಕೆ ಏನೇನು ಆಗಬೇಕು ಅದು ನಿರ್ಣಯ ಮಾಡೇ ಮಾಡುತ್ತೆ. ಅದು ಬಂದರೆ ಅದು ಕೂಡ ಆಗೇ ಆಗುತ್ತೆ. ಕಾಯ್ದು ನೋಡ್ರಿ, ಆಗುತ್ತೆ, ಕಾಯ್ದು ನೋಡ್ರಿ. ಇದೇ ಆಗೋದು. ಈಗ ಬದಲಾವಣೆ ಕಾಲ ಬಂದಾಗ ಯಾರೂ ತಡೆಯಿಲ್ಲ ಅಂತದಕ್ಕೆ. ಅದು ಇಡೀ ಈ ಭೂಮಂಡಲ ಯಾರನ್ನೂ ನಿಲ್ಲಿಸೋಕ್ಕಾಗಲ್ಲಂತ. ಬದಲಾವಣೆ ಆಗಬೇಕು ಅಂದ್ರೆ ಈಗ ಸುನಾಮಿ ಆಗುತ್ತೆ, ಹೆಂಗಾಗತ್ತಾನ? ಹೆಂಗಾತ ಹೇಳಿ ಕೇಳಿ ಬಂತಾನ ಅದು? ಹಂಗೆ ಇವ್ರದ್ದು ಕಾಲ ಮುಗಿದೈತಿ, ಬದಲಾವಣೆ ಆಗೇ ಆಗುತ್ತೆ. ರೀ, ಯಾರೀ ಕಟ್ಟಿದವರು? ಎಲ್ಲಿದ್ರಿ ಇವರೆಲ್ಲ? ಎಷ್ಟು ದಿವಸ ಹಿಂದೆ ಬಂದಾರ್ರಿ ಇವರು ಸಮಾಜ ಕಟ್ಟಕ್ಕೆ? ಒರಿಜಿನಲ್ ಸಮಾಜ ಕಟ್ಟಿದ ಮನೆತನದಾಗ ಹುಟ್ಟಿದಂಥವು ನಾನು. ಹನ್ನಾಳು ಗುರುಗಳು ನೆನೆಸ್ಬೇಕು, SR ಕಾಶ್ಯಪ್ನವ್ರು ನೆನೆಸ್ಬೇಕು. ಸಮಾಜನ ಗುರುತಿಸಿ ರಾಜ್ಯದಲ್ಲಿ ಪಂಚಮಸಾಲಿಯರು ಅದಾರ ಅನ್ನೋದಾಗ ಗುರುತು ಮಾಡಿಕೊಟ್ಟಿದ್ದಂಥವ್ರು ಮನೆತನದಾಗ ಹುಟ್ಟಿದಂಥವ್ರು ನಾನು. ಇವ್ರು ಯಾರು ಇದ್ರು ಹಿಂದೆ? ಸುಮ್ಮನೆ ಮಾತಾಡ್ತಾರೆ. ಈಗ ಸಮಾಜನ ಬಳಕೆ ಮಾಡ್ಕೋತಾ ಇದ್ದಾರೆ ಅಷ್ಟೇ. ಇವರು ಅಧಿಕಾರಕ್ಕೆ, ಓಟ್ಗೆ, ಇವರು ಲಾಭಕ್ಕೆ ಉಪಯೋಗ ಮಾಡ್ಕೋತಾ ಇದ್ದಾರೆ. ಈ ಸ್ವಾಮೀಜಿ ಏನು ಮಾಡಿದಾರೆ ಇಲ್ಲಿ ಮಟ್ಟ ಬಂದು? ಯಾರು ಮಾಡಿದ್ರು ಹೋರಾಟ? ಯಾತಕ್ಕೋಸ್ಕರ ಮಾಡಿದ್ವಿ? 2A ಕೇಳಿದ್ವಿ. ಇವತ್ತು ಹೇಳ್ತಾರೆ ಇವರು, ಇದೇ ಬಸವನಗೌಡರು 2Aನೇ ಕೇಳಿಲ್ಲ ನಾವು. ಅವ್ರು ಕೇಳ್ಯಾನ, ಕಾಶ್ಯಪ್ನವ್ರು ಕೇಳ್ಯಾನ ಅಂತ ಹೇಳ್ತಾನಲ್ಲ ಈ ಮನುಷ್ಯ. ಇಷ್ಟು ದಿವಸ 4 ವರ್ಷ ಹುಚ್ಚನಾಯಿ ಓದ್ರದಂಗೆ ಒದರ್ಕೊಂತ ಹೇಳಿದ್ನಲ್ಲ, ಎದಕ್ಕೆ ಓದರಿದ್ದೀವ? ಏನು ಅಂತ ಓದರಿದ? ಕೇಳ್ರಿ ಅವ್ರ ಭಾಷಣ. 2A ಬೇಕಂತ ಓದರಿದ್ನ? ಏನು ಓದರಿದ್ನ? ಇವತ್ತು 2A ನಾವು ಕೇಳೇ ಇಲ್ಲ ಅಂತ ಹೇಳ್ತಾನೆ. ಇವ್ರಿಗೆ ಒಂದು ಇದು ಇರಬೇಕು, ಮನುಷ್ಯನ ಹತ್ರ ಒಂದು ಸ್ಟ್ಯಾಂಡರ್ಡ್ ಅನ್ನೋದು ಇರಬೇಕು. ಆ ಒಂದು ಸ್ಟ್ಯಾಂಡರ್ಡು, ಘನತೆ, ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. 2A ಮೀಸಲಾತಿ ಹೋರಾಟದ ನಾಯಕರು ಡಿವೈಡ್ ಆಗಿದ್ದಾರೆ. ಒಂದು ಕಾಲದಲ್ಲಿ ಇದೇ ಬಸವಜಯ ಮೃತ್ಯುಂಜಯ ಸ್ವಾಮಿಗಳ ಪಕ್ಕದಲ್ಲೇ ಕೂತಿರ್ತಿದ್ರು ವಿಜಯಾನಂದ ಕಾಶ್ಯಪ್ಪನವರು. ಎಲ್ಲಿ ಹೋದರೂ ಕೂಡ ಸ್ವಾಮೀಜಿಗಳ ರಕ್ಷಕರಾಗಿ ನಿಂತಿದ್ರು. ಈಗ ಅವರ ಮಾತುಗಳನ್ನ ಕೇಳ್ತಾ ಇದ್ದರೆ ಇವರ ಪೀಠಕ್ಕೆ ಕುತ್ತು ಬಂದಿದೆ, ಶ್ರೀಗಳ ಪೀಠಕ್ಕೆ ಅಂತ ಅನ್ನಿಸ್ತಾ ಇದೆ. ಪಂಚಮಸಾಲಿ ಸಮುದಾಯದ ಶ್ರೀಗಳನ್ನು ಆ ಸ್ಥಾನದಿಂದ ತೆಗೆಯುವ ಪ್ರಯತ್ನಗಳಾಗ್ತಾ ಇದೆ. ಬಟ್ ಇದರ ಮುಂದಿನ ಪರಿಣಾಮಗಳನ್ನು ನಾಯಕರು ನೀವು ಯೋಚನೆ ಮಾಡಬೇಕು. ಕಾಶ್ಯಪ್ಪನವರಾಗಲಿ, ಯತ್ನಾಳವರಾಗಲಿ ಯೋಚನೆ ಮಾಡಬೇಕು. ಯಾಕೆಂದರೆ ನಿಮ್ಮ ಸಮುದಾಯವೇ ಒಡೆದು ಹೋಳಾಗತ್ತೆ. ಯಾಕೆಂದರೆ ಶ್ರೀಗಳ ಜೊತೆಗೂ ಒಂದಷ್ಟು ಸಮುದಾಯದ ನಾಯಕರು ಹೋಗ್ತಾರೆ, ಈ ಕಡೆಗೂ ಬರ್ತಾರೆ. ರಾಜಕೀಯವಾಗಿ ಪಂಚಮಸಾಲಿಗಳು ಒಂದು ಪಕ್ಷವನ್ನು ಸಪೋರ್ಟ್ ಮಾಡೋಕ್ಕಾಗಲ್ಲ ಅನ್ನೋ ಸ್ಥಿತಿ ಬರುತ್ತೆ. ನೋಡ್ತಾ ಇರಿ, ಅವರ ಸ್ಟ್ರೆಂತ್ ಇದ್ದದ್ದೇ ಎಲೆಕ್ಷನ್ ಟೈಮಲ್ಲಿ ನಾವು ಕೆಲವು ಕ್ಷೇತ್ರಗಳಲ್ಲಿ ನಿರ್ಣಾಯಕರು, ನಮ್ಮ ಓಟೇ ನಿರ್ಣಾಯಕ ಅಂತ ಶ್ರೀಗಳೇ ಹೇಳ್ತಾ ಇದ್ರಲ್ಲ, ಒಡೆದು ಹೋಗ್ಬಿಡುತ್ತದು.